ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಶಿ ಪ್ರಯಾಣದಲ್ಲಿ ನಾವು ಒಂದು ವಿಚಿತ್ರ, ಚತುರ ಮತ್ತು ಡಬಲ್ ಮೈಂಡ್ ಹೊಂದಿರುವ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಇಷ್ಟು ಮೊದಲು ನಾವು ವೃಷಭ ರಾಶಿಯವರ ಬಗ್ಗೆ ಕೂಡ ಮಾತಾಡಿದ್ವಿ. ಈಗ ಸಂಪೂರ್ಣ ವಿಭಿನ್ನವಾದ ಗಾಳಿಯಂತೆ ಬದಲಾವಣೆ ಸ್ವಭಾವ ಹೊಂದಿರುವ ಮಿಥುನ ರಾಶಿ ಬಗ್ಗೆ ತಿಳಿಯೋಣ. ಮಿಥುನ ಅಂದರೆ ಏನು ಗೊತ್ತಾ? ಜೋಡಿ, ಡಬಲ್, ಎರಡು ಮುಖಗಳು, ಎರಡು ಮನಸ್ಸು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಿಥುನ ರಾಶಿಯನ್ನು ವಾಯುತತ್ವಕ್ಕೆ ಸೇರಿದ ರಾಶಿ ಅಂತ ಕರೀತಾರೆ. ಇವರು ಮನಸ್ಸು ಯಾವಾಗಲೂ ಚಲನೆಯಲ್ಲಿರುತ್ತೆ. ಒಂದು ಕ್ಷಣದಲ್ಲಿ ಒಂದು ವಿಚಾರ, ಇನ್ನೊಂದು ಕ್ಷಣದಲ್ಲಿ ಇನ್ನೊಂದು ವಿಚಾರ. ಈ ರಾಶಿಯ ಅಧಿಪತಿ ಯಾರು ಗೊತ್ತಾ? ಬುಧ ಗ್ರಹ. ಬುಧ ಅಂದರೆ ಬುದ್ಧಿ, ಸಂವಹನ, ಚಾತುರ್ಯ. ಅದಕ್ಕಾಗಿ ಮಿಥುನ ರಾಶಿಯವರು ಮಾತಾಡೋದ್ರಲ್ಲಿ ತುಂಬ ಚತುರರಾಗಿರ್ತಾರೆ. ಯಾರನ್ನಾದರೂ ಕೂಡ ಬರೀ ಮಾತಲ್ಲೇ ಇಂಪ್ರೆಸ್ ಮಾಡಬಹುದಾದಂತಹ ಚತುರತೆ ಇವರಿಗೆ ಇರುತ್ತೆ. ಮಿಥುನ ರಾಶಿಯವರಲ್ಲಿ ಒಂದು ದೊಡ್ಡ ಗುಣ ಏನು ಗೊತ್ತಾ? ಅಡಾಪ್ಟಬಿಲಿಟಿ. ಎಂಥ ಒಂದು ಪರಿಸ್ಥಿತಿಲಿದ್ದರೂ ಕೂಡ ತಕ್ಷಣ ಅಡ್ಜಸ್ಟ್ ಆಗೋಗ್ಬಿಡ್ತಾರೆ. ಹೊಸ ಜನ, ಹೊಸ ಸ್ಥಳ, ಹೊಸ ಅನುಭವ ಎಲ್ಲವೂ ಇವರಿಗೆ ಇಷ್ಟ. ಆದರೆ ಇದೇ ಗುಣ ಕೆಲವೊಮ್ಮೆ ಸಮ್ಟೈಮ್ಸ್ ಇವರಿಗೆ ಸಮಸ್ಯೆ ಕೂಡ ಆಗಿಬಿಡುತ್ತೆ. ಇವರು ತುಂಬ ಬೇಗ ಬದಲಾವಣೆ ಆಗ್ತಾರೆ. ಒಂದು ನಿರ್ಧಾರ ತೆಗೆದುಕೊಂಡ್ರು ಇನ್ನೊಂದು ಕ್ಷಣದಲ್ಲಿ ಬದಲಾಯಿಸಬಹುದು. ಹಾಗಾದರೆ ಮಿಥುನ ರಾಶಿಯವರು ಪ್ರೀತಿಯಲ್ಲಿ ಮತ್ತು ಮದುವೆಯಲ್ಲಿ ಹೇಗಿರ್ತಾರೆ? ಇಲ್ಲಿ ನಿಜವಾದ ರಹಸ್ಯ ಶುರು ಆಗುತ್ತೆ. ಮಿಥುನ ರಾಶಿಯವರಿಗೆ ಲವ್ ಅಂದರೆ ಫನ್, ಕನೆಕ್ಷನ್. ಅವರು ತುಂಬ ಪಾರ್ಟ್ನರ್ ಜೊತೆ ಗಂಟೆಗಳ ಕಾಲ ಮಾತನಾಡೋದಕ್ಕೆ ಇಷ್ಟಪಡ್ತಾರೆ. ಇವರಿಗೆ ಡೀಪ್ ಎಮೋಷ್ನಲ್ ಡ್ರಾಮಾ ಅಷ್ಟು ಇಷ್ಟ ಇಲ್ಲ. ಬದಲಿಗೆ ಲೈಟ್, ಹ್ಯಾಪಿ, ಫ್ರೆಂಡ್ಶಿಪ್ ಇರುವ ಒಂದು ಸಂಬಂಧವನ್ನು ಇವರು ಬಯಸ್ತಾರೆ. ಮಿಥುನ ರಾಶಿಯವರು ತಮ್ಮ ಪಾರ್ಟ್ನರನ್ನು ಮೊದಲಿಗೆ ಲವರ್ ಆಗಿ ಅಲ್ಲ, ಬೆಸ್ಟ್ ಫ್ರೆಂಡ್ ಆಗಿ ನೋಡ್ತಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇವರು ಡಬಲ್ ಮೈಂಡ್ ಕಾರಣದಿಂದ ಕೆಲವೊಮ್ಮೆ ಪಾರ್ಟ್ನರ್ಗೆ ಏನನ್ಸುತ್ತೆ, ನಿಜವಾಗ್ಲೂ ಇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಡೌಟ್ ಬಂದ್ಬಿಡುತ್ತೆ. ಇವರು ಕೆಲವೊಮ್ಮೆ ಕಮಿಟ್ಮೆಂಟ್ ವಿಷಯದಲ್ಲಿ ಕನ್ಫ್ಯೂಸ್ ಕೂಡ ಆಗಬಹುದು. ಒಂದು ಕಡೆ ಸ್ವಾತಂತ್ರ್ಯ ಬೇಕು, ಮತ್ತೊಂದು ಕಡೆ ಸಂಬಂಧ ಬೇಕು. ಮಿಥುನ ರಾಶಿಯವರು ಜಗಳ ಬಂದರೆ ಹೇಗಿರ್ತಾರೆ ಗೊತ್ತಾ? ಏನಾದರೂ ಜಗಳ ಬಂದರೆ ಅವರು ಜಗಳ ಮಾಡೋದಿಲ್ಲ, ಮಾತನಾಡ್ತಾರೆ. ಲಾಜಿಕ್, ರೀಸನಿಂಗ್ ಮೂಲಕ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಈ ಲಾಜಿಕ್ ಹೆಚ್ಚಾಗಿಬಿಟ್ರೆ ಪಾರ್ಟ್ನರ್ಗೆ ಇವ್ರಿಗೆ ಫೀಲಿಂಗ್ಸ್ ಇಲ್ಲ ಅನ್ನಿಸ್ಬಿಡುತ್ತೆ. ಇವ್ರ ಕೋಪ ಶಾಂತವಾಗಿರುತ್ತೆ, ಅದರ ಮನಸ್ಸಲ್ಲಿ ದೂರ ಆಗಬಹುದು. ಮಿಥುನ ರಾಶಿಯವರ ವಿವಾಹ ಜೀವನದಲ್ಲಿ ಮುಖ್ಯ ಪಾಠ ಏನು ಗೊತ್ತಾ? ಕಮಿಟ್ಮೆಂಟ್ ಮತ್ತು ಒಮ್ಮೆ ನಿರ್ಧಾರ ಮಾಡ್ಕೊಂಡ್ಮೇಲೆ ಅವರಲ್ಲಿ ಸ್ಥಿರ ಆಗಿದ್ರೆ ಇವ್ರ ಜೀವನ ತುಂಬ ಸುಂದರ ಆಗಿರುತ್ತೆ. ಮಿಥುನ ರಾಶಿಯವರಿಗೆ ಸೂಕ್ತವಾದ ಪಾರ್ಟ್ನರ್ ಅಂದರೆ ಅವ್ರ ಜೊತೆ ಮಾತನಾಡುವವರು, ಅವರನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡುವವರು. ಇವರು ಒಮ್ಮೆ ನಿಜವಾಗಿಯೂ ಪ್ರೀತಿಸಿದರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ನಗು ತರ್ತಾರೆ. ಆದರೆ ನೀವು ಅವರನ್ನು ಬೋರ್ ಮಾಡಿದರೆ ಅಥವಾ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಅವರು ನಿಧಾನವಾಗಿ ದೂರ ಆಗ್ತಾರೆ. ಮಿಥುನ ರಾಶಿಯವರ ಜೊತೆ ಜೀವನ ಹಂಚಿಕೊಳ್ಳೋರು ಏನು ಮಾಡಬೇಕು ಗೊತ್ತಾ? ಅವ್ರ ಜೊತೆ ಫ್ರೆಂಡ್ ಆಗಿರಿ, ಅವರನ್ನು ಕೇಳಿ ಮತ್ತು ಅವರ ಸ್ವಾತಂತ್ರ್ಯವನ್ನು ಗೌರವಿಸಿ. ಅವರನ್ನು ಅರ್ಥ ಮಾಡಿಕೊಂಡ್ರೆ ಅವರು ನಿಮ್ಮ ಜೀವನವನ್ನು ಹಾಸ್ಯ, ಸಂತೋಷ ಮತ್ತು ಹೊಸತನದಿಂದ ತುಂಬ್ತಾರೆ. ನೋಡಿದ್ರೆ ಇದು ಮಿಥುನ ರಾಶಿಯವರ ಡಬಲ್ ಮೈಂಡ್, ಅವರ ಮಾತಿನ ಮ್ಯಾಜಿಕ್ ಮತ್ತು ಅವರ ಮದುವೆ ಜೀವನದ ರಹಸ್ಯ. ನಿಮಗೆ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಮಿಥುನ ರಾಶಿಯವರಿದ್ದರೆ ಈ ವಿಶ್ಲೇಷಣೆ ಎಷ್ಟು ಸರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಅದ್ಭುತ ರಾಶಿ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.